ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕದಿಂದ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸುವಂತೆ ನೀಡಿರುವ ನಿರ್ದೇಶನವನ್ನ ವಿರೋಧಿಸಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದೆ. ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡುವಂತೆ ಆಗ್ರಹಿಸಲಾಗಿದೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಕೆಆರ್ಎಸ್ ಹಾಗೂ ಕಬಿನಿ ಸೇರಿದಂತೆ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಮಟ್ಟ ಆತಂಕಕಾರಿ ಸ್ಥಿತಿಯಲ್ಲಿದ್ದು ಕುಡಿಯುವ ನೀರು ಹಾಗೂ ರೈತರ ಬೆಳೆ ರಕ್ಷಣೆಗೆ ಆದ್ಯತೆ ನೀಡಬೇಕು. ಈ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡುವ ಆದೇಶವು ಅವೈಜ್ಞಾನಿಕವಾಗಿದ್ದು ಅದನ್ನ ಸರ್ಕಾರ ಪಾಲಿಸಬಾರದು ಎಂದು ವೇದಿಕೆ ಒತ್ತಾಯಿಸಿದೆ. ರಾಜ್ಯ ಸರ್ಕಾರ ತಕ್ಷಣವೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಈ ಆದೇಶವನ್ನ ಪ್ರಶ್ನಿಸಿ ಕರ್ನಾಟಕದ ನೈಜ ಜಲಸ್ಥಿತಿಯನ್ನ ಮಂಡಿಸಬೇಕು. ಒಂದು ವೇಳೆ ನೀರು ಬಿಡುಗಡೆ ಮಾಡಿದರೆ ರಾಜ್ಯಾದ್ಯಂತ ಪ್ರಜಾಸತ್ತಾತ್ಮಕ ಹೋರಾಟ ನಡೆಸುವುದಾಗಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಿತ್ಯಾನಂದ ಜಿ ಕುಂದಾಪುರ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾವೇರಿ ನೀರು ಬಿಡುತ್ತಿರುವ ಸರ್ಕಾರಕ್ಕೆ, ಕಾವೇರಿ ನೀರು ಬಿಡುತ್ತಿರುವ ಸರ್ಕಾರಕ್ಕೆ, ಭಾರತ್ ಮಾತಾಕ್ಕೆ, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಮಾತಾಕ್ಕೆ, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ. ಕಾವೇರಿ ನೀರು ನಮ್ಮದು, ಕಾವೇರಿ ನೀರು ನಮ್ಮದು, ಕಾವೇರಿ ನೀರು ನಮ್ಮದು. ಆತ್ಮೀಯ ಯಾವತ್ತು ಸ್ವಾಭಿಮಾನಿ ಕರ್ನಾಟಕ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ರೈತಾಪಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವಿವಿಧ ಸಂಘದ ಎಲ್ಲ ಸಂಘಟಕರೇ, ಬಹುಶಃ ಇತಿಹಾಸವನ್ನು ತಿರುಚಿ ನೋಡಬೇಕಾಗ್ತದೆ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಬಂಗಾರಪ್ಪನವರು ಅವರ ಸರ್ಕಾರ ಮುಖ್ಯಮಂತ್ರಿ ಆಗಿದ್ದರು. ಆ ಟೈಮ್ನಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದಿತ್ತು ಈ ಕಾವೇರಿ ನದಿಯ ದಡದಲ್ಲಿ. ಅವತ್ತಿನ ಸಮಯದಲ್ಲಿ ಬರಗಾಲ ಬಂದಾಗ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವೆ ಇರ್ತಕ್ಕಂಥ CWCMC ಅಂತ ಏನು ಒಂದು ಸಮಿತಿ ರಚನೆ ಮಾಡಿದ್ದಾರೆ, ಕಾವೇರಿ ನೀರಿನ ಹೋರಾಟ ಸಮಿತಿ. ಆ ಸಮಿತಿಯ ಉಸ್ತುವಾರಿಗಳು ಮಾನ್ಯ ಮುಖ್ಯಮಂತ್ರಿಗಳಂತ ಅವತ್ತಿನ ಸಮಯದಲ್ಲಿ ಬಂಗಾರಪ್ಪರಿಗೆ ಆದೇಶ ಮಾಡ್ತಾರೆ, ನೀವು ನೀರು ಬಿಡಬೇಕಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಂಗಾರಪ್ಪನವರು ಖಡಕ್ ಎಚ್ಚರಿಕೆ ಕೊಡ್ತಾರೆ, ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ರೈತಾಪಿ ವರ್ಗದವ್ರಿಗೆ ಇರ್ತಕ್ಕ ನೀರಿಲ್ಲ, ಬೆಂಗಳೂರು ನಗರ ಪ್ರದೇಶಕ್ಕೆ ನೀರಿಲ್ಲ, ಅಂಥ ಸಮಸ್ಯೆಯಲ್ಲಿ ನಾವ್ಯಾಕೆ ನೀರು ಬಿಡಬೇಕು, ನಾವು ಯಾವ ಕಾರಣಕ್ಕೂ ನೀರು ಬಿಡೋದಿಲ್ಲ ಅಂತೇಳಿ ಭಾಳ ಕಟ್ಟಿಟ್ಟಂಥ ಆದೇಶವನ್ನು ಖಡಕ್ಕಾಗಿ ಉತ್ತರ ಕೊಟ್ಟಿದ್ರು ಬಂಗಾರಪ್ಪನವರು. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳೇ, ತಾವು ಬಂಗಾರಪ್ಪ ಶಿಷ್ಯ ಅಂತ ಹೇಳ್ಕೊಂತ ಇದ್ದೀರಾ, ದಯವಿಟ್ಟು ಈಗಲಾದರೂ ರೈತರ ಅಳಲನ್ನು ತಿಳ್ಕೊಳ್ರಿ. ಮಂಡ್ಯ, ಹಾಸನ, ಮೈಸೂರು ಭಾಗ, ಬೆಂಗಳೂರು ಭಾಗದಲ್ಲಿ ಸಾವಿರಾರು ಜನರು ಇವತ್ತು ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಕುಡಿಯಲಿಕ್ಕೆ ನೀರಿನ ಸಮಸ್ಯೆ ಇದೆ, ಜಾನುವಾರುಗಳಿಗೆ ಕುಡಿಯಲಿಕ್ಕೆ ನೀರಿಲ್ಲ, ಅಲ್ಲಿ ಬೆಳೀತಕ್ಕಂಥ ಪ್ರದೇಶಗಳಿಗೆ ನೀರಿಲ್ಲ. ಅಂತ ಒಂದು ಸಮಸ್ಯೆ ಇರುವಾಗ ತಾವು ರಾತ್ರೋರಾತ್ರಿ ನೀರು ಬಿಡ್ತಾ ಇದ್ದೀರಾ. 3,500 ಕ್ಯೂಸೆಕ್ಸ್ ನೀರು ಬಿಟ್ಟರೆ ರೈತರಿಗೆ ಏನು ಮಾಡಬೇಕು? ಬೆಂಗಳೂರು ನೀರಿನ ಸಮಸ್ಯೆ ಬಂದಾಗ ತಾವು ಮುಂದೆ ಏನು ಮಾಡ್ತೀರಾ? ಇಂತಹ ಬರಗಾಲ ಪರಿಸ್ಥಿತಿಯಲ್ಲಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತದ ಎಲ್ಲ ಸಂಘಟಕರು, ನೀರನ್ನು ಬಿಡಬೇಡಿ, ತಾವು ಒತ್ತಡ ಮಾಡಿ ಯಾವ ಕಾರಣಕ್ಕೂ ನೀರು ಬಿಡೋದಲ್ಲ ಅಂತೇಳಿ. ಮುಖ್ಯಮಂತ್ರಿಗಳೇ, ನಾಳೆ 3ನೇ ತಾರೀಕು ತಮಿಳುನಾಡು ಸರ್ಕಾರದ ಮುಖ್ಯಮಂತ್ರಿಗಳು ಬರ್ತಾರಂತೇನೋ ಇದೆ. ಬಂದರೆ ಅವ್ರಿಗೆ ಇಡೀ ಕಾವೇರಿ ನೀರು ಕಣಿವೆ ಪ್ರದೇಶಗಳನ್ನು ಸುತ್ತರಿಸ್ರಿ. ಎಷ್ಟು ಜನಸಂಖ್ಯೆ ಆಧಾರ ಇದೆ ಬೆಂಗಳೂರಿನಲ್ಲಿ? 1.5 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಬೆಂಗಳೂರು ಪ್ರದೇಶದಲ್ಲಿದ್ದಾವೆ. ಅಲ್ಲಿರ್ತಕ್ಕಂಥ ಜನರಿಗೆ ಕುಡಿಯೋ ನೀರಿಲ್ಲ ಅಂದರೆ ನಾಳೆ ಪರಿಸ್ಥಿತಿ ಎಲ್ಲಿಗೆ ಉಂಡ್ಬೋದು? ಯಾವ ನೀರನ್ನು ಎಲ್ಲಿ ಉಪಯೋಗಿಸ್ಬೇಕನ್ನೋ ಪರಿಸ್ಥಿತಿ ಗಂಭೀರ ಆಗ್ತದೆ. ಇನ್ನು 8 ತಿಂಗಳ ಮಳೆ ಬರಬೇಕಾದ್ರೆ, ಅಂತಹ ಜ್ವಲಂತ ಸಮಸ್ಯೆ ಇರಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ, ಅದು ಕೇಂದ್ರಾಡಳಿತ ಪ್ರದೇಶ ಇರ್ತಕ್ಕಂಥ ಬೆಂಗಳೂರು, ಲಕ್ಷ ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಸಾಕಷ್ಟು ಫ್ಯಾಕ್ಟ್ರಿಗಳು, ರೈತಾಪಿ ವರ್ಗದವರಿಗೆ ಇಂಥವ್ರಿಗೆಲ್ಲ ನೀರು ಬೇಕಾಗಿದೆ. ದಯವಿಟ್ಟು ಈಗಲಾದರೂ ಖಡಕ್ಕಾದ ಸಂದೇಶವನ್ನು ನೀವು ಮಾಡಿದರೆ ನಾವು ಬಂಗಾರಪ್ಪ ಕೊಟ್ಟಂತೆ ಏನು ಎಚ್ಚರಿಕೆ ಇದೆ, ತಾವು ಎಚ್ಚರಿಕೆ ಕೊಟ್ಟಂತಾಗಿದೆ. ದಯವಿಟ್ಟು ಅದನ್ನು ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳೇ, ಈಗಲಾದರೂ ರೈತರ ಕಣ್ಣು ಉಳಿಸುವ ಕೆಲಸ ಮಾಡಿರಿ. 3ನೇ ತಾರೀಕಿಗೆ ಆ ಮುಖ್ಯಮಂತ್ರಿಗಳು, ತಮಿಳುನಾಡು ಮುಖ್ಯಮಂತ್ರಿ ಬಂದರೆ ವಿಜಯವರಿಗೆ ಹೇಳಿ, ನೀರಿಲ್ಲ, ನಾವು ಬಿಡೋಕ್ಕಾಗೋದಿಲ್ಲ, ಕ್ಷಮಾಪಣೆ ಮಾಡಿರಿ, ನಿಮ್ಗೆ ನೀರು ಬೇಕಾದಷ್ಟಿದೆ ಅಲ್ಲಿ, ಅದನ್ನು ಉಪಯೋಗ ತಗೊಳ್ರಿ ಅಂತ ಹೇಳಿ ತಾವು ಹೇಳೋದ್ರ ಮುಖಾಂತರ ಇಲ್ಲಿಯ ಹೋರಾಟಗಾರರನ್ನು ತಾವು ಗಮನಿಸಿ ಆ ಹೋರಾಟಕ್ಕೆ ನೀವು ಬೆಂಬಲ ಕೊಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಕೇಳ್ಕೊಳ್ತೇವೆ ನಾವೆಲ್ಲ. ಹಾಗಾಗಿ ಇವತ್ತೇನು ಸಾಂಕೇತಿಕ ಹೋರಾಟ, ಸ್ವಾತಂತ್ರ್ಯ ಹೋರಾಟಗಾರರಂತ ಮೆಣಸಿನಾಳ ತಿಮ್ಮನಗೌಡರ ಸಮ್ಮುಖದಲ್ಲಿ ಹೋರಾಟ ಮಾಡ್ತಾ ಇದ್ದಾವೆ. ಆ ಪುಣ್ಯಾತ್ಮ ಸ್ವಾತಂತ್ರ್ಯಕ್ಕೋಸ್ಕರ ಆ ಚಳವಳಿ ಮಾಡಿದರು. ಆ ಚಳವಳಿಯಲ್ಲಿ ಭಾಗಿ ಇವತ್ತು ಇಲ್ಲಿ ನಿಂತಿದ್ದೇವೆ. ಹಾಗಾಗಿ ಆ ಚಳವಳಿ ಮತ್ತೆ ಹುಟ್ಟಬೇಕಾಗತ್ತೆ. ರಾಣೆಬೆನ್ನೂರಲ್ಲಿ ಕಾವೇರಿ ನೀರಿನ ಹೋರಾಟ, ಕಾವೇರಿ ನೀರು ನಮ್ಮದು ಅನ್ನೋ ಒಂದು ಭಾವನೆ ಹಿಡ್ಕೊಂಡು ಇಡೀ ಸಾವಿರಾರು ಜನರು ಹೋರಾಟ ಮುಂದಿನ ದಿನಗಳು ಬರ್ತಾರೆ ಅಂತ ದೊಡ್ಡ ಹೋರಾಟ ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ ಮಾಡಬೇಕಾಗುತ್ತದೆ. ಮುಖ್ಯಮಂತ್ರಿಗಳೇ, ಈಗಲಾದರೂ ಎಚ್ಚರ ವಹಿಸ್ಕೊಂಡು ದಯವಿಟ್ಟು
ತಾವು ಕಾವೇರಿ ನೀರನ್ನು ಯಾವ ಕಾರಣಕ್ಕೂ ಬಿಡಲ್ಲ ಅಂತೇಳಿ ತಾವು ಘೋಷಣೆ ಮಾಡಬೇಕಂತೇಳಿ ನಮ್ಮೆಲ್ಲರ ಹಕ್ಕು. ಹಾಗಾಗಿ ಇವತ್ತಿನ ದಿವಸ ನಮ್ಮೆಲ್ಲ ಸಂಘಟಕರು ಬಂದಿದ್ದಾರೆ, ಅವರೆಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಮಾನ್ಯ ಉಪತಹಸೀಲ್ದಾರ್ ಸಾಹೇಬರು ಕೂಡ ಬಂದಿದ್ದಾರೆ, ಅವ್ರು ಮನವಿ ಕೊಡ್ತಾ ಇದ್ದೇವೆ. ಇನ್ನೊಮ್ಮೆ बोलो भारत माता के, स्वाभिमानी कर्नाटक रक्षा ವೇದಿಕೆ ಹೋರಾಟಕ್ಕೆ. ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಬಿಡುವುದಿಲ್ಲ 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 ಬಿಡುವುದಿಲ್ಲ. ಸಾವಕ್ಕನವರೇ, ಜಾಧವರವರೇ, ಎಲ್ಲ ನಮ್ಮ ಕನ್ನಡ ಸಂಘಟನೆಗಳ ಹೋರಾಟಗಾರರೇ ಹಾಗೂ ನಮ್ಮ ರಾಣೆಬೆನ್ನೂರು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳೇ, ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಮಳೆ ಸರಿಯಾಗಿ ಆಗದೇ ಇದ್ದ ಪ್ರಯುಕ್ತ ಎಲ್ಲ ಕೆರೆ ಕಟ್ಟೆಗಳು ನದಿಗಳು ಯಾವುದೂ ತುಂಬಿ ಹರಿತಾ ಇಲ್ಲ. ಬರಗಾಲದಂಥ ಪರಿಸ್ಥಿತಿ ಎದುರಾಗಿದ್ದು, ಅಂಥ ಸಂದರ್ಭದಲ್ಲಿ ಕೂಡ ತಮಿಳುನಾಡಿನವರು ಖ್ಯಾತೆ ತೆಗೆದು ಕಾವೇರಿಯ ನೀರನ್ನು ಬಿಡಬೇಕೆಂದು ಅವರು ಆಗ್ರಹ ಮಾಡ್ತಾ ಇದ್ದಾರೆ. ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂದಮೇಲೆ ಬೇರೆಯವರಿಗೆ ಕೊಡುವ ಸಮಸ್ಯೆ ಎಲ್ಲಿಂದ ಬರುತ್ತದೆ? ಮತ್ತು ನಾವು ಇನ್ನು ನಮ್ಮ ಇಲಾಖೆಯಲ್ಲಿ ಇದ್ದಾಗಲೂ ಕೂಡ ನೆರೆ ಹಾವಳಿ, ಅತಿವೃಷ್ಟಿ, ಅನಾವೃಷ್ಟಿ ಎಲ್ಲ ಮಳೆ ಬರಗಾಲ ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ಕೂಡ ತುಂಗಭದ್ರದಲ್ಲಿ ಮಹಾಪೂರ ಆ ಕಾಲದಲ್ಲಿ ಬಂದಿತ್ತು. ಅಂಜನಾಪುರ ಕೆರೆ ಡ್ಯಾಮ್ ಹೊಡೆದಾಗನೂ ಕೂಡ ನಾವು ಸಹಾಯ ಸಹಕಾರ ಅಂಥ ಪರಿಸ್ಥಿತಿ ಈಗ ಒದಗಿಲ್ಲ. ಏಕೆಂದರೆ ಮಳೆರಾಯನ ಅವ್ಯಾಕೃಪೆಯಿಂದಾಗಿ ನಮ್ಮ ಜನರಿಗೆ, ರೈತರಿಗೆ ಬಹಳಷ್ಟು ಸಂಕಷ್ಟ ಎದುರಾಗಿದೆ. ಇಂಥ ಸಂದರ್ಭದಲ್ಲಿ ನೀರು ಬಿಡುವುದು ಅವಶ್ಯಕವಿಲ್ಲವೆಂದು ನಮ್ಮ ಭಾವನೆ. ಏಕೆಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರ ಈ ಹೋರಾಟ ಭಾಳ ಅತಿ ಅವಶ್ಯಕವಾಗಿದ್ದು, ನಾವು ಕೂಡ ಒಂದು ಹಿರೇಮಠ ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದೇವೆ. ಅದರಲ್ಲಿಯೂ ಕೂಡ ನಾವು ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಮಳೆ ಬೆಳೆ ಚೆನ್ನಾಗಿ ಜಲ ಭಾಷೆ ಇವಕ್ಕೇನಾದರೂ ತೊಂದರೆ ಬಂದಾಗ ಅವರಿಗೆ ನಾವು ಸಹಕಾರವನ್ನು ಕೊಡಬೇಕಂತಂದು ನಮ್ಮ ಅಜೆಂಡಾದಲ್ಲಿ ಕೂಡ ನಾವು ಸೇರಿಕೊಂಡಿರುವುದರಿಂದ ನಮ್ಮ ರಕ್ಷಣಾ ವೇದಿಕೆಯರಿಗೆ ಅವರಿಗೆ ಸಹಕಾರವನ್ನು ನೀಡಲಿಕ್ಕೆ, ಅವರ ಪ್ರತಿಭಟನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಈ ದಿನ ಈ ಕಾರ್ಯಕ್ರಮದಲ್ಲಿ ಸೇರಿದ್ದೇನೆ. ಆ ಕಾರಣ ನಮ್ಮ ರಾಜ್ಯದ ಹಿರಿಯ ಮುಖ್ಯ ಲೀಡರ್ಗಳು ಮತ್ತು ನಮ್ಮ ತಾಲೂಕಿನ ಶಾಸಕರು, ಮಾಜಿ ಶಾಸಕರು, ತಹಸೀಲ್ದಾರ್ ಅವರು ಕೂಡ ಸರ್ಕಾರದ ಗಮನಕ್ಕೆ ನಮ್ಮ ಈ ಮನವಿಯನ್ನು ಹೋಗೊಟ್ಟು ಅವರಿಗೆ ಇದನ್ನು ಸಲ್ಲಿಸಬೇಕೆಂದು ಮತ್ತು ಕೇಳ್ಕೊತಿದ್ದೇನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಕನ್ನಂಬಾಡಿ ಅಣೆಕಟ್ಟನ್ನು ತಮಿಳುನಾಡಿನವರು ಕಟ್ಟಿಲ್ಲ. ವಿಶ್ವೇಶ್ವರಯ್ಯನವರ ಶ್ರಮ ಫಲದಿಂದಾಗಿ ಮಹಾರಾಜರು ಅವರ ಬಂಗಾರವನ್ನು ಒತ್ತಿ ಇಟ್ಟು ಆ ಕಾಲದಲ್ಲಿ ಆ ಡ್ಯಾಮನ್ನು ಕಟ್ಟಿ ನಮ್ಮ ರಕ್ಷಣೆಗೆ ನಿಂತುಕೊಂಡು ನಮ್ಮ ರಾಜ್ಯವನ್ನು ಉಳಿಸಿದ್ದಾರೆ. ಈಗಿನ ಎಲ್ಲ ಮಂಡ್ಯ, ಮೈಸೂರು, ಬೆಂಗಳೂರಿಗೆ ಕುಡಿಯುವ ನೀರು ಬಹಳ ಮುಖ್ಯವಾಗಿದ್ದು, ನಾವು ಅಲ್ಲಿ ಪ್ರತಿಭಟನೆ ಆಗಿದೆ, ನೀರು ಅವರಿಗೆ ತೊಂದರೆಯಾಗಿದೆ ಅಂತಂದು ನಾವು ಸುಮ್ಮನೆ ಕೈಚಲ್ಲಿ ಕುಂತರೆ ಮುಂದೆ ಬೆಂಕಿ ಗಾಳಿ ಯಾವ ಕಡೆ ಬೀಸುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಆದ ಕಾರಣ ನಾವೆಲ್ಲರೂ ಎಚ್ಚೆತ್ತು ಈಗಿನಿಂದಲೇ ಸರ್ಕಾರದ ಗಮನಕ್ಕೆ ಇದನ್ನು ಸೆಳೆಯುವುದರ ಮೂಲಕ ನಮ್ಮ ರಾಜ್ಯದ ಜನರ, ರೈತರ ಹಿತರಕ್ಷಣೆಯನ್ನು ಕಾಪಾಡಬೇಕೆಂದು ಕೇಳಿಕೊಂಡು ಮಾನ್ಯ ಶಾಸಕರು, ಮಾಜಿ ಶಾಸಕರು, ತಹಸೀಲ್ದಾರ್ ಅವರು ಸರ್ಕಾರಕ್ಕೆ ತರಬೇಕೆಂದು ಅವರಲ್ಲಿ ಕೇಳಿಕೊಂಡು ನನಗೆ ಮಾತನಾಡಲು ಅವಕಾಶ ನೀಡಿದ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಹೋರಾಟವರಿಂದ ಇವತ್ತಿನ ದಿವಸ ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಮನವಿ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ವಿಷಯ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡದಂತೆ ಮನವಿ. ಮಾನ್ಯರ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕವು ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಬೇಕೆಂದು ನೀಡಿರುವ ನಿರ್ದೇಶನವು ಸಂಪೂರ್ಣವಾಗಿ ಅವೈಜ್ಞಾನಿಕ ವಾಸ್ತವ ಪರಿಸ್ಥಿತಿಯನ್ನು ನಿರ್ಲಕ್ಷಿಸಿರುವ ಹಾಗೂ ಕರ್ನಾಟಕದ ಹಿತಾಸಕ್ತಿಗೆ ವಿರುದ್ಧವಾಗಿ ಆದೇಶವಾಗಿದೆ. ಈ ವರ್ಷ ಕಾವೇರಿ ಜಲನಯನ ಪ್ರದೇಶದಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದೆ. KRS, ಕಬಿನಿ ಸೇರಿದಂತೆ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣ ಕಳವಳಕಾರಿ ಮಟ್ಟದಲ್ಲಿದೆ. ಈಗಿರುವ ನೀರು ರಾಜ್ಯದ ಜನರ ಕುಡಿಯುವ ನೀರಿನ ಅಗತ್ಯವನ್ನೇ ಸಂಪೂರ್ಣವಾಗಿ ಪೂರೈಸಲು ಸಾಕಾಗದ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಿಂದ 4.5 TMSಗೂ ಹೆಚ್ಚು ನೀರನ್ನು ತಮಿಳುನಾಡಿಗೆ ಹರಿಸುವಂತೆ
ಆದೇಶಿಸುವುದು ವಾಸ್ತವ ಸ್ಥಿತಿಗೆ ಕಣ್ಣು ಮುಚ್ಚಿಕೊಂಡು ತೆಗೆದುಕೊಂಡ ನಿರ್ಧಾರವಾಗಿದೆ. ಕುಡಿಯುವ ನೀರು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು. ಅದರ ಜೊತೆಗೆ ರಾಜ್ಯದ ರೈತರ ಬೆಳೆ ಹಾಗೂ ಜೀವನೋಪಾಯವನ್ನು ರಕ್ಷಿಸುವುದು ಕರ್ನಾಟಕ ಸರ್ಕಾರದ ಮೊದಲ ಜವಾಬ್ದಾರಿಯಾಗಿದೆ. ರಾಜ್ಯದ ಜನರ ಅಗತ್ಯಗಳನ್ನು ಕಡೆಗಣಿಸಿ ನೀರು ಹರಿಸುವುದು ಯಾವುದೇ ದೃಷ್ಟಿಯಿಂದಲೂ ನ್ಯಾಯಸಮ್ಮತವಲ್ಲ. ಆದ್ದರಿಂದ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಆದೇಶವನ್ನು ಪಾಲಿಸಬಾರದು ಮತ್ತು ಒಂದು ಹನಿ ನೀರನ್ನು ತಮಿಳುನಾಡಿಗೆ ಬಿಡುಗಡೆ ಮಾಡಬಾರದು. ರಾಜ್ಯ ಸರ್ಕಾರ ತಕ್ಷಣವೇ ಈ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಪ್ರಶ್ನಿಸಿ ಕರ್ನಾಟಕದ ವಾಸ್ತವ ಜಲಸ್ಥಿತಿಯನ್ನು ಸಮಗ್ರವಾಗಿ ಮಂಡಿಸಬೇಕು. ಅಗತ್ಯವಿದ್ದರೆ ಮುಂದಿನ ಕಾನೂನುಬದ್ಧ ಕ್ರಮಗಳನ್ನು ಕೈಗೊಂಡು ರಾಜ್ಯದ ಹಕ್ಕು ಮತ್ತು ಜನರ ಹಿತಾಸಕ್ತಿಯನ್ನು ರಕ್ಷಿಸಬೇಕು. ಒಂದು ವೇಳೆ ಅವೈಜ್ಞಾನಿಕ ಆದೇಶವನ್ನು ಅನುಸರಿಸಿ ಕರ್ನಾಟಕ ಸರ್ಕಾರ ನೀರು ಬಿಡುಗಡೆ ಮಾಡಿದರೆ ಅದರ ವಿರುದ್ಧ ರಾಜ್ಯಾದ್ಯಂತ ವಿಶೇಷವಾಗಿ ಕಾವೇರಿ ಕೊಳ್ಳದ ಪ್ರದೇಶಗಳಲ್ಲಿ ತೀವ್ರ ಜನಾಕ್ರೋಶ ವ್ಯಕ್ತವಾಗುವ ಸಾಧ್ಯತೆ ಇದೆ. ಇಂಥ ಪರಿಸ್ಥಿತಿಗೆ ಸರ್ಕಾರ ನೇರ ಹೊಣೆಗಾರವಾಗಲಿದೆ. ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಆದೇಶವನ್ನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ರಾಜ್ಯದ ಹಿತಾಸಕ್ತಿ, ರೈತರ ಬದುಕು ಹಾಗೂ ಕುಡಿಯುವ ನೀರಿನ ಹಕ್ಕನ್ನು ರಕ್ಷಿಸುವ ಉದ್ದೇಶದಿಂದ ಈ ಆದೇಶದ ವಿರುದ್ಧ ರಾಜ್ಯದಾದ್ಯಂತ ತೀವ್ರ ಸ್ವರೂಪದ ಪ್ರಜಾಸತ್ತಾತ್ಮಕ ಹೋರಾಟವನ್ನು ಸಂಘಟಿಸಲಿದೆ. ಸರ್ಕಾರ ರಾಜ್ಯದ ಜನರ ಭಾವನೆಗಳಿಗೆ ಗೌರವ ನೀಡಿ ಕರ್ನಾಟಕದ ಹಿತಾಸಕ್ತಿಯನ್ನು ಅಗ್ರಸ್ಥಾನದಲ್ಲಿರಿಸಿ ನಿರ್ಧಾರ ಕೈಗೊಳ್ಳಬೇಕೆಂದು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಆಗ್ರಹಿಸುತ್ತಿದೆ. ಮಾನ್ಯ ತಹಸೀಲ್ದಾರ್ ಅವರು ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ ಹಾಗೂ ಜಲಸಂಪನ್ಮೂಲ ಇಲಾಖೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಗೆ ಈ ಒಂದು ಹೋರಾಟದ ಮನವಿ ಪತ್ರವನ್ನು ಆದಷ್ಟು ಬೇಗನೆ ಸಲ್ಲಿಸಬೇಕಂತಂದೇಳಿ ಸಂಘಟನೆ ವತಿಯಿಂದ ನಾವು ಈ ಮನವಿ ಪತ್ರವನ್ನು ಸಲ್ಲಿಸ್ತಿದ್ದೇವೆ. ನ್ಯಾಯಯುತವಾದಂಥ ಬೇಡಿಕೆಯನ್ನು ಮಾನ್ಯ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಿಗೆ ಇವತ್ತು ತಲುಪಿಸಲಿಕ್ಕೆ ತಾಲೂಕು ಆಡಳಿತದ ಪರವಾಗಿ ಮನವಿಯನ್ನು ಸಲ್ಲಿಸಿದ್ರಿ. ನಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಿಗೆ ತಲುಪಿಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಮಸ್ಕಾರ.